everyone, this is Anusha and welcome to my channel. I'm in Bangalore and I'm already super duper glam up and ready. ಇಷ್ಟು ಜೋಶಲ್ಲಿದ್ದೀನಿ ಅಂದರೆ ಎಲ್ಲಿಗೆ ಅಂತ ಗೊತ್ತಾಗಿರುತ್ತೆ. ಎಸ್, ಐ ಆಮ್ ಗೋಯಿಂಗ್ ಟು ಜಯನಗರದಲ್ಲಿ ಒಂದು ಸ್ಟೋರ್ ಇದೆ ವಿಚ್ ಈಸ್ ಡೆಡಿಕೇಟೆಡ್ ಫಾರ್ ಲಕ್ನವಿ ಕುರ್ತಾಸು. ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡ್ ಅದು ಸ್ಟೋರು, ಯಾಕಂದರೆ ಅದೇ ಸ್ಟೋರ್ ನಾನು HSR ಅಲ್ಲಿ ನೋಡಿದ್ದೆ. ಒಂದೆರಡು ಸರಿ ಹೋಗಿದ್ದೀನಿ ಆ ಸ್ಟೋರ್ಗೆ, ವಿಡಿಯೋಸು ಕೂಡ ಮಾಡಿದ್ದೀನಿ HSRಗೆ ಹೋದಾಗ. ನೀವು ಎಲ್ಲ ನೋಡಿರ್ತೀರ ಅನಿಸುತ್ತೆ. ಸಿನ್ಸ್ ನಾನು HSR ಅಲ್ಲಿ ಆ ಸ್ಟೋರ್ಗೆ ಹೋಗಿ ಬಂದಾಗಿಂದನೂ ಇಟ್ ಈಸ್ ಕಮಿಂಗ್ ಇನ್ ಮೈ ಡ್ರೀಮ್ಸ್ ಅನ್ನೋ ಥರ. ಐ ವಾಂಟ್ ಟು ಗೆಟ್ ಒನ್ ಕುರ್ತಾ ಸೆಟ್ ಇನ್ ದಟ್ ಸ್ಟೋರ್ ಸ್ಪೆಷಲಿ. ಅದು ಹೆಸರು ಬಂದುಬಿಟ್ಟು ಚೆಕ್ ಆ್ಯಂಡ್ ಸ್ಪೆಲ್ ಫಾರ್ ಯು ಗೈಸ್ ಬಿಕಾಸ್ ಅದು ನೇಮ್ ಒಂಥರ ಡಿಫ್ರೆಂಟ್ ಆಗಿದೆ. ಕಕಶಾನ್ ಲಕ್ನವಿ ಚಿಕನ್ ಪ್ಲೇಸ್ ಅಂತ ಇದೆ, ಕುರ್ತಾ ಅಂತ. HSR ಅಲ್ಲಿದೆ. HSR ಮೇಯ್ನ್ ರೋಡ್ ಏನಿದೆ ಅದೇ ಶಾಪಿಂಗ್ ರೋಡ್ ಥರ ಅಲ್ಲಿ. ಸೊ ಅಲ್ಲಿ ನಾನು 2 ಸರಿ ಹೋದಾಗ ಅವ್ರು ಹೇಳಿದ್ರು ಅವ್ರದ್ದು ಸ್ಟೋರು ಜಯನಗರ 3rd ಬ್ಲಾಕಲ್ಲೂ ಇದೆ ಅಂತ. ಸೊ ನಾವಿವತ್ತು ಶಾಪ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ. ಫೈನಲಿ ಇಟ್ಸ್ ಬಿಟ್ ಎಕ್ಸ್ಪೆನ್ಸಿವ್ ಸೈಡ್ ಬಟ್ ಇಟ್ಸ್ ಬ್ಯೂಟಿಫುಲ್. ದೇರ್ ಕಲೆಕ್ಷನ್ ಆಫ್ ಲಕ್ನವಿ ಆ್ಯಂಡ್ ಚಿಕನ್ ಕಾರಿ ಕುರ್ತಾಸ್, ಆ ಮೆಟೀರಿಯಲ್, ಆ ವರ್ಕ್ ಎಲ್ಲ ಬ್ಯೂಟಿಫುಲ್ ಆ್ಯಂಡ್ ಅಷ್ಟು ವರ್ತ್ ಇದೆಯಂತೆ. ಯೂಶ್ವಲಿ ಹೇಳೋರ್ನೆಲ್ಲ ನಾನು ಕೇಳಿದ್ದೀನಿ ಅಷ್ಟೇ ಇರುತ್ತಂತೆ ಬಿಕಾಸ್ ಇಟ್ಸ್ ಹ್ಯಾಂಡ್ ಮೇಡ್ ಅಲ್ವಾ. ಸೊ ಲಕ್ನವಿ ಚಿಕನ್ ಕಾರಿ ಎಲ್ಲ ಮಿಷಿನ್ ಪ್ರಿಂಟ್ ಅಲ್ಲ, ಲೈಕ್ ಮಿಷಿನ್ ಎಂಬ್ರಾಯ್ಡ್ರಿ ಥರ ಅಲ್ಲ. ಇಟ್ಸ್ ಕಂಪ್ಲೀಟ್ಲಿ ಹ್ಯಾಂಡ್ ಮೇಡ್ ಆ್ಯಂಡ್ ಪ್ಯೂರ್ ಕಾಟನ್ ಅಥವಾ ಅವ್ರದ್ದೇ ಒಂಥರ ಮೆಟೀರಿಯಲ್ಸ್ ಮೇಲೆ ಅಲ್ವಾ ಅದು ವರ್ಕ್ ಮಾಡೋದು. ಸೊ ಹಾಗಾಗಿ ಐ ಆಮ್ ಲೈಕ್ ಓಕೆ ದಿಸ್ ಟೈಮ್ ಐ ನೋ ಇಟ್ಸ್ ಎಕ್ಸ್ಪೆನ್ಸಿವ್ ಬಟ್ ನನ್ನ ಬಡ್ಜೆಟ್ ಒಂದಿದೆ, ಒಂದು 5-6K ಥರ ಇದ್ದರೆ ಒಂದು ಕುರ್ತಾ ಸೆಟ್ ನಾನು ಶಾಪ್ ಮಾಡಲೇಬೇಕಂತ. ಸೊ ಅದಕ್ಕೆ ಹೋಗ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಎನಿ ಹೌ ದಿಸ್ ವೀಕೆಂಡ್ is my birthday, you guys. Today is Tuesday, so Saturday is my birthday and ನನ್ನ ಬರ್ಡೇಗೆ ಏನೇನೋ ಶಾಪ್ ಮಾಡಿದ್ದೀನಿ. ಫುಲ್ ಕನ್ಫ್ಯೂಷನ್ ಆಗಿ ಹಾಲ್ ವಿಡಿಯೋ ಬರುತ್ತೆ, ನೋಡಿರ್ತೀರ ಈ ವಿಡಿಯೋ ಬರೋಷ್ಟರಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಕ್ಲಾತಿಂಗ್ ಅಷ್ಟೊಂದು ಏನಿಲ್ಲ. ಸೊ ಅದಕ್ಕೆ ಈ ಕುರ್ತಾ ಸೆಟ್ ತೊಗೊಳ್ಳೇಬೇಕು ಈ ಸರಿ ಬರ್ತ್ಡೇಗೆ ವಿತೌಟ್ ಮಿಸ್ ಅಂತ. ಐ ಆಮ್ ಸೂಪರ್ ಡೂಪರ್ ಹ್ಯಾಪಿ ಆ್ಯಂಡ್ ರೆಡಿ. ಲೆಟ್ಸ್ ಗೋ ಟು ಜಯನಗರ ಫಸ್ಟ್ ಸ್ಟೋರ್ಗೆ ಹೋಗಿ ನೋಡೋಣ. ಆ್ಯಕ್ಚುಲಿ ಅಲ್ಲಿ ತುಂಬ ಎಕ್ಸ್ಪೆನ್ಸಿವ್, ಲೈಕ್ 6-10K 11K 12K ಅನ್ನೋದೆಲ್ಲ ನಾನು ಕುರ್ತಾ ಸೆಟ್ಸ್ ಎಲ್ಲ ನೋಡಿದ್ದೆ ಅಲ್ಲಿ. ಬಟ್ ಹೇಳೋದಲ್ಲ ಈ ಸರಿ ನನ್ನ ಬಡ್ಜೆಟೇ ನಾನೇ ಸ್ವಲ್ಪ ಹೈ ಮಾಡ್ಕೊಂಡಿದ್ದೀನಿ, ಅಂದರೆ ಆ ಸ್ಟೋರ್ಗೆ ತಕ್ಕಂಗೆ, ಬಿಕಾಸ್ ನಂಗೆ ಬೇಕೇ ಬೇಕಂತ. ಹೋಗಿ ನೋಡೋಣ. ಜಯನಗರದಲ್ಲಿ ಸಿಗಲಿಲ್ಲ, ನನಗೇನು ಕಲೆಕ್ಷನ್ ಅಷ್ಟು ಇಷ್ಟ ಆಗಲಿಲ್ಲ ಅಂದರೆ, ಯಾಕಂದರೆ ಜಯನಗರ ಸ್ಟೋರ್ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದೀಗ. ಸೊ ಅಲ್ಲಿ ನಂಗೆ ಇಷ್ಟ ಆಗಲಿಲ್ಲ ಅಂದರೆ ವಿಲ್ ಗೋ ಟು HSR. ದಟ್ಸ್ ದ ಪ್ಲ್ಯಾನ್ ಫಾರ್ ನಾ. ಬ್ಯೂಟಿಫುಲ್, ಲೈಕ್ ಹೌ ಬ್ಯೂಟಿಫುಲ್ ಇಸ್ ದಿಸ್. 3rd ಬ್ಲಾಕಲ್ಲಿ ಫುಲ್ ಶಾಪಿಂಗ್ ರೋಡ್ ಇದೆಯಲ್ಲ, ಅಲ್ಲೇ ಇದೆ. ಕಲರ್ಸ್ ಆಫ್ ಬೆಂಟೆನ್ ಕೆಳಗಡೆನೇ ಇದೆ. ನಿಜವಾಗ್ಲೂ ಲಕ್ನವಿ ಕುರ್ತಾ ಸ್ಟೋರೀಸ್ ಸ್ವರ್ಗ ಅಂದರೆ ನಮ್ಮ ಹುಡುಗಿರಿಗೆ. ಬಟ್ ಯಾ, ದಿಸ್ ಇಸ್ ವಾಟ್ ಐ ಸೆಲೆಕ್ಟೆಡ್. ಈಗ ಈ ಕಲರ್ ಟೋನು, ಬಟ್ ತುಂಬ ನೋಡ್ತಾ ಇದ್ರೆ ಲಾಂಗ್ ಇದೆ, ಬಟ್ ಅವ್ರು ಶಾರ್ಟ್ ಮಾಡಿಕೊಡ್ತಾರೆ. ಸೊ ಪ್ಯಾಂಟು ಕೂಡ ಒಂದು ತೊಗೊಬಿಡೋಣ ಅಂತ ಅನ್ಕೊತಾ ಇದ್ದೀನಿ. ಐ ಸೆಲೆಕ್ಟೆಡ್ ದಿಸ್ ಒನ್. ಇನ್ನೊಂದು ಆರೆಂಜ್ ಇದೆ, ಅದನ್ನು ಹಾಕಿ ತೋರಿಸ್ತೀನಿ. ಯಾ, ಐ ಆಮ್ ಲವಿಂಗ್ ಇಟ್. ಇದು ಜಾರ್ಜೆಟಲ್ಲಿ ತೊಗೊಂಡೆ ನಾನು, ಬಟ್ ವರ್ಕ್ ಪ್ರತಿಯೊಂದು ನಾವು ರೋಡ್ ಸೈಡ್ ತೊಗೊಳೋದಕ್ಕೂ ಸೊ ಈ ಥರ ಈ ಸ್ಟೋರಲ್ಲಿ ತೊಗೊಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಇಟ್ಸ್ ಲುಕಿಂಗ್ so good. I think it ಟಾಪ್ಗೆ ಸಮಥಿಂಗ್ 3.5 ಆ್ಯಂಡ್ ಪ್ಯಾಂಟ್ ಈಸ್ 1-2 ಅಂದ್ಕೊತೀನಿ. ಅದಕ್ಕಿಂತ ಇದು ಇನ್ನೂ ಚೆನ್ನಾಗಿ ಅನಿಸ್ತಿದೆ. ಅದಾದರೂ ನಾನು ಲೆಂತ್ ಕಟ್ ಮಾಡಿಸ್ಬೇಕು, ಇದೇನು ಕಟ್ ಮಾಡಿಸೋದು ಬೇಡ, ಇಷ್ಟುದ್ದ ಇಸ್ ಫೈನ್ ಅಂತ ಅನಿಸ್ತಿದೆ ನನಗೆ. ಬಟ್ ಲೆಟ್ ಮಿ ಆಸ್ಕ್ ನೋ ಪ್ರೀತನ್ಸ್ ಒಪಿನಿಯನ್ ವೆದರ್ ದಿಸ್ ಒನ್ ಆರ್ ಇದಾ ಅಂತ. ಇನ್ನೂ ಕಲರ್ಸ್ ಇತ್ತು ಇನ್ನೊಂದೆರಡು, ಈಗ ಹಾಕಿ ನೋಡ್ತೀನಿ. अब इस अनारकली का प्राइस क्या है? हाँ, नेक्स्ट टाइम हाँ, नेक्स्ट टाइम मैं खरीद सकती हूँ. मेरा बजट का थोड़ा ऊपर है.
ये मेरे साइज में है। ऐसा वाला ही चाहिए। सेट 3 पीस का सेट 8000। ये ಬ್ಯೂಟಿಫುಲ್ 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 ಅಂದರೆ ಬ್ಯೂಟಿಫುಲ್ ಇದು. ಐ ಕಾಂಟ್ ಲೀವ್ ಅಥವಾ ಗೆಟ್ ಓವರ್ ಅನ್ನಷ್ಟು ಚೆನ್ನಾಗಿದೆ ಇದು. The only word I'm gonna tell is like beautiful, beautiful, beautiful. I got one. ಆ್ಯಕ್ಚುಲಿ ಪಿಂಕ್ ಒನ್ ತುಂಬ ಇಷ್ಟ ಆಯಿತು. 8000 ಸಮಥಿಂಗ್ ಏನೋ, ಅಥವಾ ಡಿಸ್ಕೌಂಟ್ ಆದಮೇಲೆ ನಿಯರ್ಲಿ 8000 ಹೇಳಿದ್ರು. ಸೊ ನೆಕ್ಸ್ಟ್ ಟೈಮ್ ಅಂದ್ಬಿಟ್ಟು ಇವಾಗ ಐ ಗಾಟ್ ದಿಸ್ ಆರೆಂಜ್ ಒನ್. ಪ್ಯಾಂಟ್ ಆ್ಯಂಡ್ ಕುರ್ತಾ ಆಲ್ ದಟ್ ಇದು ಸ್ವಲ್ಪ ಜಾಸ್ತಿನೇ ಆಯಿತು, ಬಟ್ ಇಟ್ಸ್ ಓಕೆ, ಇಟ್ಸ್ ಮೈ ಬರ್ತ್ಡೇ. ನನಗೊಂದಿತ್ತು ಈ ಸ್ಟೋರ್ಗೆ ಬಂದಾಗಲೇ, ನಮ್ಮ ಅಮ್ಮನೂ ತುಂಬ ಇಷ್ಟಪಟ್ಟಿದ್ರು. ಸೊ ಇಲ್ಲಿ ನಾನು ತೊಗೊಳ್ಳೇಬೇಕಂತ ಬಿಕಾಸ್ ಆಫ್ ದಿಸ್ ಡೀಟೇಲಿಂಗ್ಸ್. ದಿಸ್ ಹೌ ಬ್ಯೂಟಿಫುಲ್ ಡೀಟೇಲಿಂಗ್. ಪಿಂಕ್ ಒನ್ ಅಂತೂ ತುಂಬ ಇಷ್ಟ ಆಯ್ತು ನನಗೆ. ನೆಕ್ಸ್ಟ್ ಟೈಮ್ ಗೆಟ್ ಓವರ್ ದಿಸ್ ಅದಕ್ಕೆ ತೊಗೊಂಡು ಹೋಗ್ತಿರೋಳು ಒಂದ್ಸರಿ ಬಂದು ಟ್ರೈ ಮಾಡಿದೆ. ಯಾಕಂದರೆ ಇಲ್ಲ ಇದೇ ತೊಗೊಬಿಡೋಣ, ಅದನ್ನು ಬೇಕಾದ್ರೆ ರಿಟರ್ನ್ ಮಾಡೋಣ ಅಂದರೆ ಆ ಥರ, ಅದು ಬೇಡ ಇದೇ ತೊಗೊಳ್ಳೋಣ ಅನ್ನೋ ಥರ. ದಿಸ್ ಈಸ್ ಲುಕಿಂಗ್ ಸೋ ಗುಡ್, ಸೋ ಕ್ಲಾಸಿಕ್. ಫುಲ್ ಕಲರ್, ಬ್ಯೂಟಿಫುಲ್ ವರ್ಕ್, ತುಂಬ ಚೆನ್ನಾಗಿದೆ. ಬಟ್ ಇಟ್ಸ್ ಔಟ್ ಆಫ್ ಮೈ ಬಡ್ಜೆಟ್. ಆದರೆ ಥರ ಬರ್ತ್ಡೇ ವೈಬ್ಸ್ ಅನಿಸ್ತಿದೆ ಇದು ಹಾಕ್ಕೊಂಡ್ರೆ. ಈಸ್ ಎಕ್ಸ್ಪೆನ್ಸಿವ್ ಐನು, ಬಟ್ ಇಟ್ ಲುಕ್ಸ್ ರಿಚ್. ಸೊ ಏನು ಮಾಡೋದು, ನಾನು ಕನ್ಫ್ಯೂಸ್ಡ್. ಪ್ರೀತಮಿಂದ ನಾನು ಇವತ್ತು ಆ ಪಿಂಕ್ ಒನ್ ಶಾಪ್ ಮಾಡದೆ ಬಂದಿರೋದು, ಬಿಕಾಸ್ ನಾನು ಅಷ್ಟು ಇಷ್ಟ ಆಗ್ಬಿಟ್ಟಿತ್ತು ಅದು. ಬಟ್ ಇಲ್ಲ ಅಂದಿದ್ದೀನಿ 10 ಡೇಸು ನೆಕ್ಸ್ಟ್ ಆಯುಧ ಪೂಜೆ ಅಥವಾ ಯಾವ್ದಾದ್ರು ಒಕೇಶನಲ್ಲಿ ಬಂದು ತೊಗೋತೀನಿ ಅಂತ. ಪ್ರೀತಮ್ ವಾಸ್ ಲೈಕ್ ಹ್ಯಾವ್ ಯು ಗಾನ್ ಮ್ಯಾಡ್ ಅನ್ನೋತ್ರ. ನಾವು ರೋಸ್ ಟೀ ಕುಡ್ಕೊಂಡು ವಿಗೋನಲ್ಲಿ ಎಷ್ಟೊಂದು ದಿನ ಆಗ್ಬಿಟ್ಟಿದೆ ರೋಸ್ ಟೀ, 40 ಬ್ಲಾಕ್ ಆಫ್ ಟೀ ಕುಡಿದು. Hi you guys, this is the next day. I'm super duper fresh and ready, casual agi to go for saloon ಹೋಗಿ nothing much, badly need waxing and face ಗೂ ಕೂಡ ಏನು ಅಪ್ಲೈ ಮಾಡಿಲ್ಲ ಬಿಕಾಸ್ ಕ್ಲೀನ್ ಅಪ್ ಥ್ರೆಡಿಂಗ್ ಎಲ್ಲ ಇದೆ. ಹಾಗಾಗಿ ಈಗ ಜಸ್ಟ್ ಫ್ರೆಶ್ ಆದೆ. ಆಲ್ಮೋಸ್ಟ್ 1:30, 12 o'clock ಸಲೂನ್ಗೆ ಹೋಗ್ಬೇಕು ಅಂದ್ಕೊಂಡು 1:30ಗೆ ರೆಡಿ ಆಗಿದ್ದೀನಿ. ಅದು ಇದು ಕೆಲಸ ಆಲ್ ದಟ್, ಊಟ ಮಾಡ್ಕೊಂಡು ಹೋಗೋಣ, ಬೇಗ ಹೋಗೋಣ. ಸೊ ಸಲೂನ್ ಮುಗಿಸ್ಕೊಂಡು JP ನಗರದಲ್ಲಿ ಲೈಕ್ ರಾಮೇಶ್ವರಮಲ್ಲಿ ಗೀಪುಡಿ ಇಡ್ಲಿ ತಿಂದು ಆಮೇಲೆ ನೈಲ್ಸ್ಗೆ ಹೋಗೋಣ, ಆ ಥರ ಎಲ್ಲ ಪ್ಲ್ಯಾನ್ ಇತ್ತು. ಸೊ ಇಲ್ಲೇ 1:30 ಆಯಿತು. ಸೊ ರಾಮೇಶ್ವರಮ್ಗೆ ಹೊರಡ ಡೌಟ್ ನಾನು, ಯಾಕೋ ಐಮ್ ರನ್ನಿಂಗ್ ಔಟ್ ಆಫ್ ಟೈಮ್ ಇವಾಗ. ಆ್ಯಂಡ್ ಇವಾಗ ಇಲ್ಲೇ ಅಭಿತಿ ಸಲೂನ್ಗೆ ಹೋಗಿ ವ್ಯಾಕ್ಸಿಂಗ್, ಥ್ರೆಡ್ಡಿಂಗ್ ಆ್ಯಂಡ್ ಆದರೆ ಸ್ವಲ್ಪ ಕ್ಲೀನಪ್ 1.5 hours ಏನಾದ್ರು 2 hours ಟೈಮ್ ಇದೆ ನನಗೆ. ಸೊ ಅಷ್ಟರಲ್ಲಿ ಮುಗಿಸ್ಕೊಂಡು ಇದಿಷ್ಟು ಐಮ್ ಥಿಂಕಿಂಗ್ ಟು ಗೋ ಫಾರ್ ಜಯನಗರ ಟು ಡೂ ಮೈ ನೇಲ್ಸ್. ಸೊ ಎಷ್ಟೊಂದು ದಿನ ಆದಮೇಲೆ ಐಮ್ ಡೂಯಿಂಗ್ ಮೈ ನೇಲ್ಸ್. ಲೈಕ್ ಏನು ಅಕೇಶನ್ಸ್ಗೆ ನಾನು ಮಾಡಿಸಲ್ಲ, ಯೂಶಲಿ ನನ್ನ ಆ್ಯನಿವರ್ಸರಿ, ಬರ್ತ್ಡೇಸ್ ಆ ಥರದಕ್ಕೆ ನಾನು ಮಾಡಿಸೋದು. ಯಾವಾಗಲೂ ನಾನು ನೈಲ್ಸ್ ಮಾಡಿಸಲ್ಲ. ಆ್ಯಕ್ಚುಲಿ ಇಟ್ಸ್ ಅ ಗುಡ್ ಥಿಂಗ್, ಯಾವಾಗಲೂ ನಾವು ಮಾಡಿಸ್ಲೂಬಾರ್ದು. ಆ್ಯಂಡ್ ಈ ಸರಿನೂ ಅಷ್ಟೇ, ದರ್ ಈಸ್ ನಥಿಂಗ್ ಸ್ಪೆಷಲ್ ಇನ್ ಮೈ ಬರ್ತ್ಡೇ. ಆ್ಯಕ್ಚುಲಿ ಈ ಸರಿ ಬರ್ತ್ಡೇ ಮಾಡ್ಕೊಳ್ಳೋದಕ್ಕೆ ಅಥವಾ ಬರ್ತ್ಡೇ ಸೆಲೆಬ್ರೇಟಾರು ನಾನು ಮಾಡ್ಕೋತೀನೋ ಇಲ್ವಾ, ಇಲ್ಲಿ ಬಿ ಇನ್ ಬ್ಯಾಂಗ್ಳೂರ್ ಆರ್ ನಾಟ್ ಅನ್ನೋದೇ ನನಗೆ ಕನ್ಫ್ಯೂಷನ್ ಇತ್ತು. ಬಟ್ ಐ ವೆಂಟ್ ಥ್ರೂ ಸೋ ಮಚ್ ಅಲ್ಲ. ಸೊ ಇವಾಗ 3 months 4 months ಐ ವೆಂಟ್ ಥ್ರೂ ಸೋ ಮಚ್. ಐ ನೀಡ್ ಸಮಥಿಂಗ್, ನನಗೆ ನಾನೇ ಸ್ಪೆಷಲ್ ಫೀಲ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆ್ಯಂಡ್ ಅವತ್ತು ಏನಂತ ನಥಿಂಗ್ ಮಚ್ ಅಂತ ಅಂದ್ರೂ ಐ ವಾಂಟ್ ಟು ಪ್ರೆಪ್ ಮೈ ಸೆಲ್ಫ್ ಅಂತ. ಸಲೂನ್ಗೆ ಹೋಗೋದಾಗಿರ್ಬೋದು, ನನಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ, ನನಗೆ ಕ್ಲೀನ್ ಆ್ಯಂಡ್ ನೀಟ್ ಅನಿಸುತ್ತೆ. ಅಟ್ ದ ಸೇಮ್ ಟೈಮ್ ನೈಲ್ಸ್ ಮಾಡಿಸ್ಕೊಂಡ್ರೆ ನನಗೆ ಸ್ಪೆಷಲ್ ಅನಿಸುತ್ತೆ. ಸೊ ಇಟ್ಸ್ ಮೈ ಬರ್ತ್ಡೇ ಅಂದರೆ ಸ್ಪೆಷಲ್ ಡೇನೇ. ಸೊ ಹಂಗಾಗಿ ಐ ಡಿಸೈಡೆಡ್ ಓಕೆ ನೈಲ್ಸು ಮತ್ತು ಸಲೂನ್ಗೆ ಹೋಗ್ಬಿಡೋಣ ಇವತ್ತು. ಆಲ್ರೆಡಿ ದ ಟೈಮ್ ಈಸ್ ಅಪ್. ಬಿಟ್ಟರೆ ಹಿಂಗೆ ಬ್ಲಾಬ್ಲರ್ ಮಾಡ್ತಾನೆ ಇರ್ತೀನಿ. ಕಮ್ ಲೆಟ್ಸ್ ಗೋ.
ಡನ್ ವಿತ್ ದ ನೇಲ್ಸ್. 6:30 ಯು ಗೈಸ್. ಲೈಕ್ ನಂಗೆ ಮೋರ್ ದ್ಯಾನ್ 2 hours ಇವತ್ತು ಯಾಕೋ ಕುತ್ಕೊಳ್ಳೋಕ್ಕೆ ಅಥವಾ ಅದು ನೇಲ್ಸ್ ಮಾಡಿಸ್ಕೋಬೇಕಾರೆ ಎಕ್ಸೈಟ್ಮೆಂಟ್ ಅದು ಒಂಥರ ಅನಿಸ್ತಾನೇ ಇರಲಿಲ್ಲ. ಲೈಕ್ ಒಂದ್ಸರಿ ಮುಗಿದ್ರೆ ಸಾಕು ಅನಿಸ್ತಿತ್ತು. ಬಟ್ ಎಟ್ ದ ಎಂಡ್ ದ ರಿಸಲ್ಟ್ ಈಸ್ ಹಿಯರ್. ಸೊ ನೋಡಿರ್ತೀರಾ ಅಂತ ಅಂದ್ಕೊತೀನಿ, ಅಥವಾ ಮನೆಗೆ ಹೋದ್ಮೇಲೆ ಐ ಶೋ ಯು ಆಲ್ ಕ್ಲಿಯರ್ಲಿ. ಸ್ವಲ್ಪ ಡಾರ್ಕ್ ಕಲರ್ಗೆ ಹೋದೆ, ಮೋರ್ ದ್ಯಾನ್ ಮೈ ಔಟ್ ಆಫ್ ಮೈ ಕಂಫರ್ಟ್ ಝೋನ್ ಅಂತ ಹೇಳ್ಬೋದು. ಯಾವಾಗಲೂ ನೂಡ್ ಕಲರ್ಸ್ಗೆ ಹೋಗ್ತಿದ್ದವಳು. ದಿಸ್ ಟೈಮ್ ಇಟ್ಸ್ ಡಾರ್ಕ್ ಕಲರ್ ಆ್ಯಂಡ್ ಏನಾದ್ರು ಒಂದು ಇರಲಿ ಅಂತ ಅಂದ್ಬಿಟ್ಟು ರೆಫರೆನ್ಸ್ ಪಿಕ್ಚರ್ಸ್ ತೋರಿಸಿದೆ. ಆ್ಯಂಡ್ ಆಲ್ ದ ಟೈಮ್ ಆಲ್ಮಂಡ್ ಅಥವಾ ರೌಂಡ್ ಶೇಪ್ಗೆ ಹೋಗ್ತಿದೆ. ದಿಸ್ ಟೈಮ್ ಐ ವೆಂಟ್ ಫಾರ್ ಲೈಕ್ ಸ್ಕ್ವೇರ್. ಬಟ್ ಆಬ್ವಿಯಸ್ಲಿ ಲೆಂತ್ ಶಾರ್ಟೇ, ಬಿಕಾಸ್ ಅದು ಗ್ರೋತ್ ಆಗುತ್ತೆ ಬೇಗ, ಆಮೇಲೆ ಡಿಸ್ಕಂಫರ್ಟ್ ಇರುತ್ತೆ ಆ್ಯಂಡ್ ಲಾಂಗ್ ಟೈಮ್ ಇರುತ್ತೆ. ಇದು ಅಕ್ರಾಲಿಕ್ಕು 1 month ಹತ್ತಿರ ಇರುತ್ತೆ. ಸೊ ಗ್ರೋತ್ ಆದಮೇಲೆ ಕಂಫರ್ಟ್ ಇರೋಲ್ಲ ಅಂತ ನಾನು ಯೂಶ್ವಲಿ ಶಾರ್ಟ್ಗೆ ಹೋಗೋದು. ಲೆಂತ್ ಶಾರ್ಟೇ ಇದೆ, ಬಟ್ ಈ ಸರಿ ಸ್ಕ್ವೇರ್ಗೆ ಹೋದೆ. ಆ್ಯಂಡ್ ಸಮ್ ವಾಟ್ ಲೈಕ್ ವೈನ್ ರೆಡ್ ಕಲರ್, ಇಟ್ಸ್ ಲುಕಿಂಗ್ ಗುಡ್. ನೋಡೋಣ. ಎನಿಹೋ ನನ್ನ ಬರ್ತ್ಡೇ ಡ್ರೆಸ್ ಒಂಥರ ವೈಟ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಇಟ್ಸ್ ಓಕೆ ಅಂತ ಅಂದ್ಬಿಟ್ಟು ಐ ಗಾಟ್ ದಿಸ್ ಡನ್. ಐ ಆಮ್ ಲವಿಂಗ್ ಇಟ್. ಈಗ ಜಯನಗರ ಒಂದು ರೌಂಡ್ ಹೋಗೋಣ ಅಂದ್ಕೊಂಡಿದ್ದೆ. ಇಲ್ಲೇ 6:30 ಆಗೋಯಿತು. ಸೊ ನೋಡೋಣ. ಹಂಗೂ ಅಂದ್ರೆ ಪಕ್ಕದ ರೋಡೆ 4th ಬ್ಲಾಕು. ಸೊ ಅಂದರೆ ಕಾಂಪ್ಲೆಕ್ಸು, ಇದು ಕೂಡ 4th ಬ್ಲಾಕೆ. ಬಟ್ ಹೋಗಿ ಒಂದು ರೌಂಡ್ ಇಯರಿಂಗ್ಸು ಆ ಥರ ಸ್ವಲ್ಪ ಏನಾದ್ರು ನೋಡಿಕೊಂಡು ನಮಗೊನ್ನ ಲೀವ್. Hi you guys, I'm checking into this video after one day. So ಇವತ್ತು ಫ್ರೈಡೇ. ಎಸ್ಟರ್ಡೇ ಥರ್ಸ್ಡೇ ವಾಸ್ ಲೈಕ್ 1-2-3 hours ಫಿಲ್ಮ್ ಮಾಡಿದೆ ನಾನು. ಸೊ ಹಾಲ್ ವಿಡಿಯೋ ಅದೆಲ್ಲ ಫಿಲ್ಮ್ ಮಾಡಿದೆ. ಆ್ಯಂಡ್ ಆಫ್ಟರ್ ದಟ್ ಐ ಪ್ರಿಪೇರ್ಡ್ ಫುಡ್, ಕಡಲೆಕಾಳು ಸಾಂಬಾರು, ಬ್ರೇಕ್ಫಾಸ್ಟು. ಐ ವಾಸ್ ಬಿಟ್ ಎಂಗೇಜ್ಡ್ ಆ್ಯಂಡ್ ನಾನು ಸ್ವಲ್ಪ ಅಂದ್ಕೊಂಡಿದ್ದೆ ದಟ್ ಐ ಡೋಂಟ್ ವಾಂಟ್ ಅ ವ್ಲಾಗ್ ಅಂತ. ಆ್ಯಂಡ್ ಬಂಕರ್ ರೂಮ್ ಅಂತೂ ಫುಲ್ ಎಲ್ಲ ಮೇಕಪ್ ಐಟಮ್ಸ್ ಹಂಗಂಗೆ ಇಟ್ಬಿಟ್ಟಿದ್ವಿ. ಅದೆಲ್ಲ ಕ್ಲೀನ್ ಮಾಡಿದೆ ಆ ಥರ. ಎಸ್ಟರ್ಡೇ ವಾಸ್ ಫುಲ್ಲಿ ಪ್ಯಾಕ್ಡ್ ಥರ ಇತ್ತು. ಬಟ್ ಇಟ್ ವಾಸ್ ನೈಸ್ ಆ್ಯಕ್ಚುಲಿ. ಆಫ್ಟರ್ ಸೋ ಮೆನಿ ಡೇಸ್ ಆಗ್ತಾ ಐ ಹ್ಯಾವ್ ಬಿನ್ ನಾರ್ಮಲ್, ಅಂದರೆ ಇಲ್ಲಿ ನಮ್ಮ ಮನೇಲಿ ಕೆಲಸ ಮಾಡ್ತಾ ಇರೋದು. ಆ್ಯಂಡ್ ನೆನ್ನೆ ನೈಟು ರಾತ್ರಿ 10:30 ಒಂಥರ ನ್ಯಾಚುರಲ್ಸ್ ಐಸ್ ಕ್ರೀಮ್ ತಿನ್ನೋಣ ಅಂತ ನನಗೆ ಗೊತ್ತು ಬೇಡ, ಆಲ್ರೆಡಿ ಸ್ವಲ್ಪ ರಿಕವರ್ ಆಗ್ತಿದ್ದೀನಿ. ಬಟ್ ದೆಂಟು ಹೋಗಿ ತಿಂದು ಬೆಳಗ್ಗೆ ಸ್ವಲ್ಪ ಥ್ರೋಟ್ ಸ್ವಲ್ಪ ಕಿರಿಕಿರಿ ಅನಿಸ್ತು. ಬಟ್ ನಾವು ಐ ಆಮ್ ಆಲ್ ರೈಟ್. ಆ್ಯಂಡ್ ಇವತ್ತು ಫ್ರೈಡೇ ಆಗಿರೋದ್ರಿಂದ ಆಲ್ರೆಡಿ ಪೂಜೆ ಎಲ್ಲ ಮಾಡಿ ಸೂಪರ್ ಡೂಪರ್ ಫ್ರೆಶ್ ಆಗಿ ಈಗ 12:50 ಆಗ್ತಿದೆ. ಸೊ 1 hour ಮುಂಚೆ ಅಂದ್ಕೊಂಡಿದ್ದೆ, ಒಂದು 11:30-12 ಅಷ್ಟರಲ್ಲೆಲ್ಲ ಮುಗಿಸ್ಬಿಡೋಣ ಕೆಲಸ ಅಂತ. ಆ್ಯಂಡ್ ಅಗೇನ್ ಲಾಂಡ್ರಿ ಮಾಡಬೇಕಿತ್ತು. ಸೊ ಅದರಿಂದ 12:45 ಆಯಿತು. ಇವಾಗ ಐ ವಾಂಟ್ ಟು ಗೋ ಫಾರ್ ರಮ್ಯಾಸ್ ಹೋಮ್. ದಿಸ್ ವಿಡಿಯೋ ವಿಲ್ ಬಿ ಇನ್ಕಂಪ್ಲೀಟ್ ವಿತೌಟ್ ಗೋಯಿಂಗ್ ಟು ಹರ್ ಹೋಮ್. ಸೊ ಅವ್ರ ಮನೆ ಮಿಸ್ ಮಾಡ್ಕೊಂಡು ನಾನು ಹೋಗಲಿಲ್ಲ ಅಂದರೆ ಈ ವಿಡಿಯೋನೇ ಇನ್ಕಂಪ್ಲೀಟ್ ಅನ್ನೋ ಥರ. ಯಾಕೆ ಅಂದರೆ ಸಿನ್ಸ್ ಐ ಹ್ಯಾವ್ ಕಮ್ ಟು ಬ್ಯಾಂಗ್ಳೂರ್, ಬಂದು ಹೋಗಿ ಒಂದು 3-2 ಸರಿ ಮಾಡಿದ್ದೀನಿ ಅಂತೂ ಫಾಲೋ ಅಪ್ ಮಾಡ್ತಾನೆ ಇದ್ದಾಳೆ. ನೆನ್ನೆ ನೈಟ್ ಕೂಡ ನಂಗೆ ಕಾಲ್ ಬಂದಿದ್ದೆ. ಅವಳಿಗೆ ಹೆಂಗೋ ಗೊತ್ತಾಗುತ್ತೆ ಗುರು, ನಾವು ಬ್ಯಾಂಗ್ಳೂರ್ಗೆ ಬಂದಾಗ ಕಾಲ್ ಮಾಡ್ತಾಳೆ. ಸೊ ನೆನ್ನೆ ನಾನು ಲೈಕ್ ಅವಳು ಕಾಲ್ ಪಿಕ್ ಮಾಡಿಲ್ಲ, ಇಗ್ನೋರ್ ಮಾಡಿದ್ದೀನಿ. 10-15 ಮೆಸೇಜಸ್ ಮಾಡಿದ್ದಾಳೆ. ವೈ ಆರ್ ಯು ನಾಟ್ ಪಿಕ್ಕಿಂಗ್ ದ ಕಾಲ್, ಈಸ್ ಎವ್ರಿಥಿಂಗ್ ಆಲ್ ರೈಟ್ ಆ ಥರ. ನೆನ್ನೆ ಯಾಕೆ ಪಿಕ್ ಮಾಡಲಿಲ್ಲ ಅವಳು ಕಾಲ್ ಅಂದರೆ ಮಂಡ್ಯದಲ್ಲಿದ್ದೀನಿ ಅಂತ ಏನೋ ಸುಳ್ಳು ಹೇಳ್ಬೋದಿತ್ತು. ಬಟ್ ಅವಳು ಏನಂದರೆ ಅಮ್ಮ ಕೊಡು ಮಾತಾಡ್ತೀನಿ ಆ ಥರ. ಯೂಶ್ವಲಿ ಅವಳು ಮಾತಾಡ್ತಾಳೆ ಕೂಡ. ಸೊ ಹಂಗೆ ನಾನು ಮಾಡಿಬಿಟ್ರೆ ಬೇಡ ಅಂತ ಅಂದ್ಬಿಟ್ಟು ಇಗ್ನೋರ್ ಮಾಡಿದ್ದೀನಿ. ನಾನು ಈ ನೆನ್ನೆ ಅಂತ ಅಲ್ಲ, 1 week ಎಷ್ಟೊಂದು ದಿನದಿಂದ ಆಯಿತು ಅವಳನ್ನ ಇಗ್ನೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ಬೇಕು ಅಂತ ಲೈಕ್ ಬಂದವಳಿಗೆ ಸಡನ್ನಾಗಿ ಹೋಗಿ ಸರ್ಪ್ರೈಸ್ ಮಾಡೋಣ ಅಂತ. ಸೊ ಇವಾಗ ಹೋಗೋಣ ಅಂತ ಇವತ್ತು ಅದಕ್ಕೋಸ್ಕರನೇ ಇವತ್ತೆಲ್ಲ ನೆನ್ನೆ ಎಲ್ಲ ಕೆಲಸ ಮುಗಿಸಿ ಇವತ್ತು ಫ್ರೀ ಮಾಡ್ಕೊಂಡಿದ್ದು. ಇವತ್ತು ಪ್ಲ್ಯಾನ್ ಇದ್ದಿದೆ ಅದು, ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮುಗಿಸಿ ರಮ್ಯಾ ಮನೆಗೆ ಹೋಗ್ಬೇಕಂತ. ಸೊ ಈಗ ಹೋಗಿ ಸರ್ಪ್ರೈಸ್ ಮಾಡೋಣ. ಗ್ಲೆನ್ಸ್ಗೆ ಹೋಗೋಣ ಫಸ್ಟು, ಬಿಕಾಸ್ ಹಂಗೆ ಹೋಗೋದು ಬೇಡ. ಆಫ್ಟರ್ ಸೋ ಮೆನಿ ಡೇಸ್ ಐ ಆಮ್ ಮೀಟಿಂಗ್ ಹರ್. ಆ್ಯಂಡ್ ಅವ್ರ ಫೇವ್ರೆಟು ರೆಡ್ ವೆಲ್ವೆಟ್ ಕಪ್ ಕೇಕು. ಸೊ ಅದು ತೊಗೊಂಡು ವಿಲ್ ಗೋ ಟು ಅವರ್ ಹೋಮ್. ಆ್ಯಂಡ್ ಇನ್ನೊಂದು ಯು ಗೈಸ್, ಐ ಡಿಂಟ್ ಶೋ ಯು ಆಲ್ ಮೈ ನೈಲ್ಸ್ ಎಲ್ಲ. ಸಿ ಹೌ ಬ್ಯೂಟಿಫುಲ್, ಐ ಆಮ್ ಲವ್ವಿಂಗ್ ಇಟ್. ಆ್ಯಕ್ಚುಲಿ ಮಾಡಿಸ್ಕೊಂಡಿದ್ದ ತಕ್ಷಣ ಮಿಕ್ಸ್ ಫೀಲಿಂಗ್ ಇತ್ತು. ಇವಾಗಂತೂ ಲೈಕ್ ಆಫ್ಟರ್ ಪೋಸ್ಟ್ 1 day 2 ಡೇಯಿಂದ ಐ ಆಮ್ ಲವ್ವಿಂಗ್ ಇಟ್. 1 ದಿನ ಓಕೆ, 2 ದಿನ ಓಕೆ, ದಿಸ್ ಇಸ್ ನಾಟ್ ಮೈ ಟೈಪ್ ಅನಿಸುತ್ತೆ ಅಂತ. ಬಟ್ ನೋ, ಐ ಆಮ್ ಲವ್ವಿಂಗ್ ಇಟ್. ಸಿ ಹೌ ಬ್ಯೂಟಿಫುಲ್ ಇಟ್ಸ್ ಲುಕಿಂಗ್.
ಹುಷಾರಿಲ್ವಾ? ಕಾಲ್ ಮಾಡ್ದೆ, ಮಂಡ್ಯದ ಸಾರಿ ಬೆಂಗಳೂರಲ್ಲೇ ಇದ್ದೆ ಆಂಟಿ, ಬರಬೇಕು ಅಂತ ಅನ್ಕೊಂಡು ಎತ್ತಲಿಲ್ಲ ಇವಳು ಕಾಲು. ನಿನ್ನೆ ಇವಳು ಮಾಡಿದಾಗ್ಲೂ ಇನ್ನು ಅಮ್ಮಂಗೆ ಕೊಡು ಅಂದ್ಬಿಟ್ರೆ ಇವಳು ಅದಕ್ಕೆ ಎತ್ತಲಿಲ್ಲ. ನನಗೇನು ಗೊತ್ತು ನಿಮ್ಮಿಬ್ರಿಗೂ ಹುಷಾರಿಲ್ಲ ಅಂತ. ಇದ್ಯಾಕೆ ಸುಮ್ಮನೆ ತಂದೆ, ಎಷ್ಟೊಂದು ದಿನ ಆದ್ಮೇಲೆ ಬಂದಲ್ಲ. ಹೂ ಇಂಥದೇ ಬರೀ ಇಂಥದೇ. ಹುಷಾರಿಲ್ಲ ಏನೋ ಮಾಡ್ತಾ ಇದೀಯಾ? ದಾಲ್ ಆದ್ರೆ ಫೈನ್. ಅಬ್ಬಾ ನಾನು ಬಂದೆ ತಿನ್ನೋಕೆ. ರಮ್ಯನ್ ದಾಲ್ ಅಪ್ರೂವ್ಡ್. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಹಾಂ, ದಾಲ್ ಕಿಚಡಿ. ನಮ್ಮಮ್ಮ ವಾವ್ ಅಂತ ಏನಾರು ಒಂದು ಮಾಡಿರ್ತಾಳೆ, ಏನಾರು ಒಂದು ಮಾಡ್ತಾ ಇರ್ತಾಳೆ. ಸಕ್ಕದಾಗಿ ಮಾಡಿದ್ಯಾ, ಚೆನ್ನಾಗಿದೆ. ಲೈಕ್ ಕ್ರೋಶದಲ್ಲಿ ರೋಸಸ್ ಥರ ಮತ್ತು ಟುಲಿಪ್ ಅಂತ ಫ್ಲವರ್ ಬರುತ್ತಲ್ಲ, ಅದೆಲ್ಲ ತುಂಬ ಟ್ರೆಂಡ್ ಇದೆ ಕಣೆ. ಅದನ್ನು ಮಾಡು, ಸೂಪರಾಗಿ ಮಾಡಿದ್ಯಾ. ಏ ಇಲ್ಲ, ಎಲ್ಲೋದು ರಿಯಲ್ ಫ್ಲವರ್ ಹಂಗೆ ಕಾಣೋದು. ಅದಕ್ಕಿಂತನೂ ನಾನು ನೀನಲ್ಲಿಂದ ತಂದಾಗ ಹಂಗೆ ಅಂದ್ಕೊಂಡೆ, ದೂರದಿಂದ. ಇದು ವಾವ್ ಬೇಡ. ರಮ್ಯವ್ರ ಮನೆ ಪೂಜೆ ಮಾಡ್ದ ಇವತ್ತು, ನಿನ್ನೆ ಪೂಜೆ ಮುಗಿಸಿದ್ದಾಳೆ. ಫುಲ್ ಪ್ರಿಪ್ರೇಷನು ನವರಾತ್ರಿಗೆ. ಬೊಂಬೆ ಕೂಡಿಸ್ಬೇಕಲ್ಲ, ಅದಕ್ಕೆ ಮೇಡಮ್ ಅವರು ಫಸ್ಟ್ ಹುಷಾರಾಗು ಅಷ್ಟರಲ್ಲಿ. ಆಯಿಲ್ ಹಾಕೊಂಡಿದ್ದೀನಿ ಬೇಡ. ತೋರ್ಸು ನಿನ್ನ ಮುಖನ. ಯಸ್, ಐ ಆಮ್ ಬ್ಯಾಕ್ ಇನ್ ದ ಹೋಮ್. ಇಟ್ಸ್ ಬೀನ್ 6:30 ಇವಾಗ ಅಷ್ಟೇ. ಆಲ್ರೆಡಿ ನಾನು ಬಾತ್ಗೆ ಪಲಾವ್ ಅಂದರೆ ಟೊಮೊಟೊ, ಈ ಕಡೆ ಬಾತು ಅಲ್ಲ, ತುಂಬ ಹೆವಿ ಮಸಾಲೆ ಇಲ್ಲ, ಸೊ ಲೈಟ್ ವೆಯ್ಟಾಗಿ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ, ಹೆಚ್ಚಿ ಪ್ರತಿಯೊಂದೂ. ಆ್ಯಂಡ್ ನಾನು ನಾಳೆ ನನ್ನ ಬರ್ತ್ಡೇ ಆಗಿರೋದ್ರಿಂದ ಐ ಗಾಟ್ ಸಮ್ ಥಿಂಗ್ಸ್ ಫಾರ್ ಮೈ ನೈಬರ್ಸ್. ಅಂದರೆ ನನ್ನ ನೈಬರ್ಸ್ ಅನ್ನೋದಕ್ಕಿಂತ ಇವಾಗ ದೇ ಆರ್ ಲೈಕ್ ಮೈ ಬೆಸ್ಟೀಸ್ ಅನ್ನೋ ಥರ. ಸೊ ಆರ್ನ ಹಿಮಾಂಶಿಗೆ, ಸೊ ಐ ಗಾಟ್ ಸಮ್ ಗಿಫ್ಟ್ಸ್ ಥರ ಅವ್ರಿಗೆ. ಸೊ ಇವಾಗಲೇ ಕೊಟ್ಬಿಡ್ತೀನಿ. ನಾಳೆ ಸಿಗ್ತಾರೋ ಇಲ್ವೋ, ವೀಕೆಂಡ್ಸು ದೆಲ್ ಬಿ ಹ್ಯಾವಿಂಗ್ ದೇರ್ ಓನ್ ಪ್ಲ್ಯಾನ್ಸ್. ಆ್ಯಂಡ್ ನಾನು ಅಷ್ಟೇ ಸಿಗ್ತೀನೋ ಇಲ್ವೋ. ಸೊ ಈಗ ಕರೆದ್ಬಿಟ್ಟು ಅವ್ರಿಗೆ ಇದನ್ನು ಕೊಡ್ತೀನಿ. ಆ್ಯಂಡ್ ಐ ಆಮ್ ಗೋನಾ ಎಂಡ್ ದಿಸ್ ವಿಡಿಯೋ, ದಿಸ್ ರ್ಯಾಂಡಮ್ ವ್ಲಾಗ್ ಹಿಯರ್ ಇಟ್ಸ್. ಆ್ಯಕ್ಚುಲಿ ನನಗೆ ಇವತ್ತು ಫೋರಮ್ ಮಾಲ್ಗೆ ಹೋಗೋ ಪ್ಲ್ಯಾನ್ ಇತ್ತು, ಬೇಗ ಬಂದಿದ್ರೆ. ಸೊ ರಮ್ಯಾ ಮನೆಯಿಂದ ಬೇಗ ಬಂದಿದ್ರೆ, ಪ್ರೀತಮ್ ಆ್ಯಕ್ಚುಲಿ ಬಂದ ಪಿಕ್ ಮಾಡೋಕ್ಕೆ, ಅವ್ನಿಗೋಸ್ಕರ ಎಕ್ಸ್ಟ್ರಾ 1 hour ವೆಯ್ಟ್ ಮಾಡಿದೆ. ಸೊ ಬೇಗ ಬಂದಿದ್ರೆ ನನಗೆ ಹೋಗೋದು ಪ್ಲ್ಯಾನ್ ಇತ್ತು ಫೋರಮ್ ಮಾಲ್ಗೆ. ಬಟ್ ವಾಟ್ ಟು ಡು, ಮ್ಯಾಗ್ನೋಲಿಯಾದಲ್ಲಿ ಯಾವುದೋ ಹೊಸದಾಗಿ ಕುನಾಫಾ ಡೆಸರ್ಟ್ ಏನೋ ಲೈಕ್ ಲಾಂಚ್ ಮಾಡಿದ್ದಾರೆ. ಇಟ್ ಇಸ್ ಸೋ ಟೇಸ್ಟಿ ಅಂತಿದ್ರು. ಸೊ ಹೋಗಿ ಟ್ರೈ ಮಾಡೋಣ ಅಂತ. ಆ್ಯಕ್ಚುಲಿ ಈಗಲೂ ಅಂದ ಪ್ರೀತಮು 6:30 ಹೋಗೋಣ ಅಂತ. ನನಗೆ ಯಾಕೋ ಮೂಡಿಲ್ಲ. ನೆಮ್ಮದಿಯಾಗಿ ಬಾತ್ ಮಾಡಿಕೊಂಡು ತಿನ್ಬಿಟ್ಟು ಈ ಡೇನ ಎಂಡ್ ಮಾಡೋಣ ಅಂತ. ಐ ಆಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ಸೆಲ್ಫ್. ಇಫ್ ಯು ಲೈಕ್ ದಿಸ್ ರ್ಯಾಂಡಮ್ ವ್ಲಾಗ್, ಲೈಕ್ prepping for my birthday, doing my nails, shopping, all that, please give a big thumbs up, like the video, share the video and subscribe to my channel. Until we meet next time, love you guys, miss you, take care, bye. ಸರ್ಪ್ರೈಸ್ ಇರ್ಬೋದಾರ್ನ? ಏನು ಗೆಸ್ ಮಾಡ್ದಲ್ಲ, ಹೇಳು. ಅವಳಲ್ಲಿ ಹಿಮಾಂಶಿ ಕರ್ಕೋಬಹುದು, ಅವಳಿಗೂ ಇದೆ ಸರ್ಪ್ರೈಸ್, ಅದಕ್ಕೆ ಕರ್ಕೊಬೋ ಒಂದು ನಿಮಿಷ. ಹಳ್ಳಿ ಯಾರು ನನಗೆ ಮನ್ಷಿಗೆ ಸರ್ಪ್ರೈಸ್. ಯಾವ್ದು ಬೇಕೋ ಆ ಕಲರ ನಿನಗೆ ಇದಿಟ್ಕೋ ಹೆಂಗಂದ್ರಿ ಮನ್ಷಿ. ಆಮೇಲೆ ಹೀರೋ ಕ್ಲಿಪ್ ನಿನಗೆ, ಹೀರೋ ಕ್ಲಿಪ್ ಅವಳಿಗೆ. ಓಕೆನಾ? ಬನ್ನಿ ಹಾಕೊಡ್ತೀನಿ. ಯಾಕೆ ಹೇಳಿ ಗಿಫ್ಟ್ ಕೊಟ್ಟಿದ್ದು? ಗೆಸ್ ಮಾಡು ಯಾರನ್ನ. ಎಸ್, ಕರೆಕ್ಟ್. Tomorrow is my birthday. ಥ್ಯಾಂಕ್ಸ್ ಹೇಳಿದ್ರಾ ಕೊಟ್ಟಿದ್ಕೆ? ತಿರ್ಗೋ. ಓಕೆ, ನೀನು ತೋರಿಸು. ಓಕೆ, ಬಾಯ್ ಮಾಡಿ.